ಸಮರ್ಥ, ಬೇಗ ಬರಪ್ಪ, ನಿನ್ನ ಅಣ್ಣ ಬಂದಿದ್ದಾನೆ. ಓ ಅಣ್ಣ, ಅಣ್ಣ ಈ ಪಾಪಿಯ ಮನೆಗೆ ನೀನು ಬರುವುದೇ ಇರಲಿ ಅಣ್ಣ. ಇಲ್ಲಿ ಇರೋ ವಿಷಯ ನಿನಗೆ ಯಾರು ಹೇಳಿದಾರಣ್ಣ? ನೀನು ಪಾಪಿ ಅಲ್ಲಪ್ಪ, ನಾನು ಪಾಪಿ. ಸಮರ್ಥ, ನಿನ್ನ ಹೆಂಡತಿ ಗರ್ಭಿಣಿಯಾದ ಸುದ್ದಿ ತಿಳಿದು ನೀನು ಅಲ್ಲಿ ಇಲ್ಲಿ ಇರುವೆ ಎಂದು ಅಲ್ಲಿ ಕೇಳಿಕೊಂಡು ಬಂದೆ. ಸಮರ್ಥ, ನಾನು ದಾರಿಯಲ್ಲಿ ಬರುವಾಗ ದಾರಿಯಲ್ಲಿ ಒಬ್ಬಳು ತಾಯಿ ಬೀದಿಯಲ್ಲಿ ಮಗುವನ್ನು ಹೆತ್ತು ದಾರಿಯಲ್ಲಿ ಜೋಗಳು ಹಾಡುತ್ತಿದ್ದಳಪ್ಪ, ದಾರಿಯಲ್ಲಿ ಜೋಗಳು ಹಾಡುತ್ತಿದ್ದಳು. ಅಣ್ಣ, ಅಂತ ಹೆಣ್ಣುಗಳ ಸವಾಸ ನನ್ನ ಮುಂದೆ ಎತ್ತಬೇಡ. ಯಾಕೆ ಅಂದರೆ ಕಂಡ ಗಂಡಸರಿಗೆ ಸರಗು ಹಾಸಿದರೆ ಇದೇ ರೀತಿ ಆಗುವುದು. ಅಯ್ಯೋ ದೇವರೇ, ತಮ್ಮ ಸಮರ್ಥ, ನಾನು ನಿನಗೆ ಹೇಗೆ ತಿಳಿಸಿ ಹೇಳಬೇಕಪ್ಪ? ನನ್ನ ಬಾಯಿಂದ ಮಾತೇ ಬರದಂತಾಗಿದೆ. ಏನಂತ ಹೇಳಲಿ ಸಮರ್ಥ, ನಿನಗೆ ಏನಂತ ಹೇಳಲಿ? ಬೀದಿಯಲ್ಲಿ ಮಗುನ ಎತ್ತು ದಾರಿಯಲ್ಲಿ ಜೋಗಳು ಹಾಡುತ್ತಿದ್ದಳು ತಾಯಿ ಬೇರೆ ಅಲ್ಲಪ್ಪ, ನಿನ್ನ ಹೆಂಡತಿ ಭಾಗ್ಯಶ್ರೀ. ಅಣ್ಣ, ಈ ಮಾತು ನೀನಾಡುವೆ ಎಂದು ಸೋಮನೆ ನಿಂತಿರುವೇನ? ಬೇರೆ ಯಾರಾದರೂ ಮಾತನಾಡಿದರೆ ಎಷ್ಟೊತ್ತಿಗೆ ಅವರ ಹೆಣ ನೋಡುತ್ತಿದ್ದೆ. ಯಾಕೆ ಅಂದರೆ ನನ್ನ ಹೆಂಡತಿ ಕಂಡ ದೇವರಿಗೆ ಹರಕೆ ಹೊತ್ತು ಮಂಗಳವಾರದೊಂದಿಗೆ ಉಪವಾಸ ಮಾಡಿ ಹುಟ್ಟಿದ ಕೂಸಿಗೆ ನಿನ್ನ ಹೆಸರಿಡುತ್ತಾನೆ ಎಂದು ಬೇಡಿಕೊಂಡದಳು ಆ ದೇವಿನನ್ನು. ನೀನು ನನ್ನ ಹೆಂಡತಿಗೆ ಮಾತನಾಡುವುದಂದ್ರೆ ಏನು? ಸೋದರ, ನಾನು ಹೆತ್ತ ತಾಯಿ ಹಾಲಿನಲ್ಲಿ ವಿಷ ಇದೆ ಅಂದರೆ ನಂಬುತ್ತೇನೆ, ಆದರೆ ನಿನ್ನಲ್ಲಿ ವಿಷ ಇರಲು ಸಾಧ್ಯವಿಲ್ಲ ಸೋದರ, ಸಾಧ್ಯವಿಲ್ಲ. ನೀನು ಇಂಥ ಕೆಟ್ಟ ಕೆಲಸ ಮಾಡುವನಲ್ಲ ಸೋದರ, ಇಂಥ ಕೆಲಸ ಮಾಡುವನಲ್ಲ. ನಾನು ಸುಳ್ಳು ಹೇಳಿದರೆ ಇಲ್ಲೇ ಹತ್ತಿರದ ಆಸ್ಪತ್ರೆಗೆ ಸೇರಿಸಿದ್ದೇನೆ. ನೀನೇ ನೋಡುವಂತೆ ನಡೆಯಪ್ಪ, ನೀನೇ ನೋಡುವಂತೆ ನಡಿ. ಅಯ್ಯೋ ದೇವರೇ, ನನ್ನ ಬಾಳಿನಲ್ಲಿ ಎಂತ ಕಷ್ಟವನ್ನು ತಂದಿಟ್ಟೆ ಸದಾಶಿವ. ಯುಗವು ಉರುಳಿದರೆ ಹೀಗೇಕೆ ರೀತಿ ಕಾಡುತ್ತಿರುವ ಸದಾಶಿವ ನನ್ನ ಬಾಳಿನಲ್ಲಿ? ಈಗ ಈಗ ನನಗೆ ನಮ್ಮ ಪಾಪು ಬೇಕು ರೀ. ನಮ್ಮ ಪಾಪುಗೆ ದುರ್ಗಮ್ಮನ ಜಾತ್ರೆಯಾಗ ಕುದುರಿ, ಆಮೇಲೆ ಗೋಬಿ ಪೀಪಿ ತಗೊಳ್ಳೋಣ್ರಿ. ಅಯ್ಯೋ ತಂದೆ ಸದಾಶಿವ, ಇಂಥ ಘೋರವಾದ ಇಕ್ಕಟ್ಟಿನಲ್ಲಿ ನಾನು ನೋಡಲು ಬದುಕಿಸಿದೆ ಆ ದೇವರೇ. ಚುಚ್ಚಿ ಚುಚ್ಚಿ ಕೊಲ್ಲುವುದಕ್ಕಿಂತ ಒಂದೇ ಒಂದು ತೊಟ್ಟು ವಿಷ ಕೊಟ್ಟು ಬಿಡಪ್ಪ, ಸಂತೋಷವಾಗಿ ಸತ್ತು ಹೋಗುತ್ತೇವೆ. ಚಿಕ್ಕಪ್ಪ, ಚಿಕ್ಕಮ್ಮ ಹೀಗೇಕೆ ಮಾತನಾಡುತ್ತಿದ್ದಾಳೆ? ಅಣ್ಣ, ನೀನು ಸಾಯಬೇಡಣ್ಣ, ಸಾಯಬೇಡ. ಆ ವಿಷಯವನ್ನು ನನಗೆ ಕೊಟ್ಟು ಬಿಡಣ್ಣ, ನಾನೇ ಸತ್ತು ಹೋಗುತ್ತೇನೆ ಅಣ್ಣ, ಸತ್ತು ಹೋಗುತ್ತೇನೆ. ಯಾಕೋ ನೀನೇ ಯಾಕೆ ಸಾಯಬೇಕು? ನೀನು ಸತ್ತು ಮತ್ತೆ ನಮ್ಮನ್ನು ಜೈಲಿಗೆ ಕಳಿಸಬೇಕನ್ನೋ ಆಸೆ ಏನೋ ನಿನಗೆ ಮೂರ್ಖ. ಇಷ್ಟಕ್ಕೆಲ್ಲ ಕಾರಣ ನೀನೆ. ಈಗಾದ್ರೂ ನಿನ್ನ ಮನಸ್ಸಿಗೆ ನೆಮ್ಮದಿ ಆಯ್ತಾ ಹೇಳು? ಅಣ್ಣ, ಮೊದಲಿನ ಶ್ರೀಧರ ನಾನಲ್ಲಣ್ಣ, ನಾನಲ್ಲ. ಆ ಶ್ರೀಮಂತರು ನನ್ನೆಲ್ಲ ಆಸ್ತಿ ಕಸಿದುಕೊಂಡು ನನ್ನನ್ನು ಬೀದಿ ಬಿಕಾರಿ ಮಾಡಿದಾರಣ್ಣ, ಬೀದಿ ಬಿಕಾರಿ ಮಾಡಿದ್ದಾರೆ ಅಣ್ಣ. ಆ ಶ್ರೀಮಂತರ ರುಂಡ ಚಂಡ ಆಡಿದಾಗಲೇ ನನ್ನ ಅತ್ತಿಗೆ ಆತ್ಮಕ್ಕೆ ಶಾಂತಿ ಸಿಗೋದು. ನಿಲ್ಲು ಶ್ರೀಧರ, ಮೊದಲು ಈ ನಿನ್ನ ಅತ್ತಿಗೆಯನ್ನು ಮನೆಗೆ ಸೇರಿಸೋಣ. ಆನಂತರ ಆ ಸೊಕ್ಕಿನ ಶ್ರೀಮಂತರ ರೋಂಡವನ್ನು ಆರಿಸಿ ಊರಿಗೆಲ್ಲ ಹಂಚಾನ. ನಡೆಯರೇನು, ಹೋಗೋಣ. ಕಲ್ಲಾಮಚ್ಚೆ ಕಾನೆಗೂಡೆ ಆಟಲಲ್ಲದಳು, ಯಾರ್ಯಾರ ಹಣಲೇನೇನಿದೆ ಬಲ್ಲರಾರು ಹೇಳು. ಕಲ್ಲಾಮಚ್ಚೆ ಕಾನೆಗೂಡೆ ಆಟಲಲ್ಲದಳು, ಯಾರ್ಯಾರ ಹಣಲೇನೇನಿದೆ ಬಲ್ಲರನ್ನ ಪ್ರೀತಿಸುವ.
ನ್ಯಾಯ, ನೀತಿ, ಧರ್ಮ, ನ್ಯಾಯ, ನೀತಿ, ಧರ್ಮ ಈ ಪ್ರಶಾಂತ ಗೌಡನ ಜಾಯಿಮನದಲ್ಲಿ ಬಂದಿಲ್ಲ. ನನಗೆ ಎದುರಾಗಿ ನಿಂತ ಕಳಸಾ ಬಂಡೂರಿ ಯೋಜನೆಯ ನಾಯಕ ಇವತ್ತು ಬೀದಿಯಲ್ಲಿ ಭಿಕ್ಷಕ. 3 ದಿನದ ಸಂತೆಯಲ್ಲಿ ನಾನೇ ದೊಡ್ಡ ಶ್ರೀಮಂತ ಎಂದು ಮೆರೆದ. 3 ದಿನದ ಸಂತೆಯಲ್ಲಿ ನಾನೇ ಶ್ರೀಮಂತನೆಂದು ಮೆರೆದು ಇವತ್ತು ಬೀದಿಯಲ್ಲಿ ಭಿಕ್ಷುಕನಾಗಿ ಹೋಗಿದ್ದಾನೆ. ನಾನು ಅಂದುಕೊಂಡ ಹಾಗೆ ಎಲ್ಲ ಒಂದೊಂದಾಗಿ ನನ್ನ ಕೈಗೂಡುತ್ತಿದ್ದು. ಮುಂದಿನ ಚುನಾವಣೆಯಲ್ಲಿ ನಾನೇ ಈ ರಾಜ್ಯದ ಮುಖ್ಯಮಂತ್ರಿ. ಹೋದರೆ ನಾನು ಚುನಾವಣೆಗೆ ನಿಲ್ಲಬೇಕಾದರೆ ಮತ್ತೆ ನನಗೆ ಎದುರಾಗಿ ನಿಂತಿದ್ದನಲ್ಲ ಸಾಮಾನ್ಯ. कभी दूध के धौत के री नहीं चला, हाथ के ಲೇ ಸಮರ್ಥ್ಯ, ಮುಂದೆ ಬರುವ ಚುನಾವಣೆಗೆ ನಾನೇ ಮುಖ್ಯಮಂತ್ರಿ ಆಗಬೇಕಾದ್ರೆ ಅಲ್ಲಿ ನನಗೆ ಎದುರಾಗಿ ನಿಂತಿದೆಯಲ್ಲ ಮಗಳೇ. ಈ ಚುನಾವಣೆ ಬರುವಷ್ಟರಲ್ಲಿ ನಿನ್ನನ್ನು ಯಮಲೋಕಕ್ಕೆ ಪಾರ್ಸಲ್ ಮಾಡಲಿಲ್ಲ ಅಂದ್ರೆ ಈ ಸುತ್ತಮುತ್ತ ಹತ್ತಳಿಯ ಒಡೆಯ ಪ್ರಶಾಂತ ಗೌಡನೇ ಅಲ್ಲ. ನನಗೆ ಎದುರಾಗಿ ನಿಂತವರನ್ನು ಯಾರನ್ನು ಬದುಕಿಸುವುದಿಲ್ಲ, ಬದುಕೋಕು ಬಿಟ್ಟಿಲ್ಲ. ಈ ಪ್ರಶಾಂತ ಗೌಡನ ಕೈಯಲ್ಲಿ ಜೀವ ಸಹಿತ ಸಮಾಧಿಯಾಗಿ ಹೋಗಿದ್ದಾರೆ. ಧರ್ಮಣ್ಣ, ಈ ಧರ್ಮಪುರದ ದೊರೆ ಧರ್ಮಣ್ಣ, ನೀನು ಕಳಸಾ ಬಂಡೂರಿ ಯೋಜನೆ ಯಶಸ್ವಿಗೊಳಿಸ್ತೀಯ. ಇದೇ ಕಳಸಾ ಬಂಡೂರಿ ಯೋಜನೆ ಯಶಸ್ವಿಗೊಳಿಸಬೇಕೆಂದು ಹಿಂದೆ ನಿಷ್ಠಾವಂತ ರೈತ ಈ ಪ್ರಶಾಂತ ಗೌಡನ ಕೈಯಲ್ಲಿ ಸಿಕ್ಕು ಸೊಟ್ಟು ಬೂದಿಯಾಗಿ ಹೋದ. ಇನ್ನು ನೀನ್ ಯಾವ ಗಿಡದ ತಪ್ಪಲ ನನಗೆ. ಧರ್ಮ್ಯ, ನೀನು ಬೀದಿ ಪಾಲಾಗುವುದು ಖಚಿತ. ಮಗನೇ, ನೀನು ಆ ಕಳಸಾ ಬಂಡೂರಿ ಯೋಜನೆಯನ್ನು ಕೈ ಬಿಡದಿದ್ದರೆ ನಿನ್ನನ್ನು ಪೀಸ್ ಪೀಸ್ ಆಗಿ ಕಟ್ಟು ಮಾಡಿ ಇದೇ ನಮ್ಮ ಊರಿನ ಕೃಷ್ಣಾ ನದಿಯಲ್ಲಿ ಬಿಡದಿದ್ದರೆ ನನ್ನ ಹೆಸರು
ವಿಷಪೂರಿತ ನಾಗೇಂದ್ರನೇ ಅಲ್ಲ. ಲೇ ಧರ್ಮ್ಯ, ಸಮರ್ಥ ನೀನು ಕೂಡಿ ಆಟ ಆಡಿಸುತ್ತಿದ್ರ ಮಕ್ಕಳ ಬರ್ಯೋ ಈ ಪ್ರಶಾಂತ್ ಗೌಡನ ಕಪ್ಪಟ ಕಾರ್ಯಸ್ಥಾನಕ್ಕೆ ಬಂದು ಬರ್ರಿ, ಮುಂದೆ ನೋಡಿಕೊಳ್ಳುತ್ತೇವೆ. कल से बातों में बम पास जरूर हो गया, तब तुम्हें मालूम होगा कि ये नागेंद्र कपट कारस्थान के दुनिया से दुनिया ಸಮರ್ಥ್ಯ, ನಿನ್ನ ತಲೆ ಮೇಲಿನ ಮಾಂಸ ಹಾರಿಲ್ಲ. ಎಷ್ಟೊಂದು ಮಾತನಾಡುತ್ತಿರುವೆ ಮಗನೇ. ಈ ನೀನು ಮಾತನಾಡುತ್ತಿರುವ ಈ ನಿನ್ನ ಪೌರುಷ್ಯ ಈ ನಾಗೇಂದ್ರನ ಮುಂದೆ ನಡೆಯುವುದಿಲ್ಲ. ಯಾಕೆ ಗೊತ್ತೋ? ಈ ನಾಗೇಂದ್ರ 10 ಹಳ್ಳಿಯ ಅರಸ. ಓಂ ಪ್ರೇಮವೇನ ಹೃದಯವೇನ ಓಂಕಾರನ ಸಂಗೀತವೇ ಸೌಂದರ್ಯವೇ ಹೃದಯಗಳ ಸೀದುವೀಣ ಸುಪ್ರಭಾತ ಜನುಮದಾತ ಹೃದಯಗಳ ಪ್ರಥಮ ಪಾಠ ಅಹಂ ಪ್ರೇಮಾಸ್ಮಿ. ನನ್ನ ಹೆಂಡತಿಯನ್ನು ಸಾವಿಗೆ ಕಾರಣನಾದ ಮಗನೇ, ನೆನೆಸಿಕೋ ನಿನ್ನ ಮನೆ ದೇವರನ್ನು. ಇಲ್ಲಿ ಇದು ನಿಮ್ಮ ಬೇಟೆ ಅಲ್ಲ, ಇದು ನನ್ನ ಬೇಟೆ. ಈ ಬೇಟೆನ ನಾನೇ ಆಡಬೇಕು. ಅವತ್ತು ನಿನ್ನಿಂದ ಶೀಲ ಕಳೆದುಕೊಂಡಿರುವ ನಾನು ಸೀತಾ ಇಲ್ಲಿವರೆಗೂ ಸಹನಾಳಂತೆ ನಟನೆ ಮಾಡಿದ್ದೆ. ಇಂದು ನನ್ನ ಸೇಡನ್ನು ತೀರಿಸಿಕೊಳ್ಳೋದಕ್ಕೆ ಬದುಕಿದ್ದೇನೆ. ಗೌಡ, ಮುಗೀತು ನಿನ್ನ ಕತೆ.